ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಾಬ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋದಲ್ಲಿ ವಿದ್ಯುತ್ ಪರಿವೀಕ್ಷಣಾಲಯ ಇಲಾಖೆಯಲ್ಲಿ ಗ್ರೂಪ್ ಎ, ಬಿ, ಸಿ ಹಾಗೂ ಗ್ರೂಪ್ ಡಿ ವೃಂದದ ಒಟ್ಟು ಮಂಜೂರಾದ ಹುದ್ದೆಗಳು ಎಷ್ಟು ಮತ್ತು ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಗಳು ಎಷ್ಟು, ಹಾಗೆ ಈ ಪ್ರೆಸೆಂಟ್ ಆಗಿ ಖಾಲಿ ಇರುವ ಹುದ್ದೆಗಳು ಎಷ್ಟು ಅಂತ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಸೊ ಇಲ್ಲಿ ನೀವು ನೋಡಬಹುದು, ಈ ಟ್ಯಾಬ್ಯುಲರ್ ಕಾಲಮ್ ನಲ್ಲಿ ನೀವು ನೋಡಬಹುದು ಎ ಪದವೃಂದ ಒಟ್ಟು ಮಂಜೂರಾದ ಹುದ್ದೆಗಳು 98 ಇವೆ, ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಗಳು 88, ಸೊ ಖಾಲಿ ಇರುವ ಹುದ್ದೆಗಳು 10. ಸೊ ಅದೇ ಥರ ಗ್ರೂಪ್ ಬಿ ಯಲ್ಲಿ 114 ಮಂಜೂರಾದ ಹುದ್ದೆಗಳು ಹಾಗೂ ಅದರಲ್ಲಿ 64 ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಗಳಾಗಿರುತ್ತೆ. ಪ್ರೆಸೆಂಟ್ ಆಗಿ 50 ಹುದ್ದೆಗಳು ಖಾಲಿ ಇವೆ ಗ್ರೂಪ್ ಬಿ ಯಲ್ಲಿ. ಸೊ ಅದೇ ಥರ ಗ್ರೂಪ್ ಸಿ ಯಲ್ಲಿ 148 ಮಂಜೂರಾದ ಹುದ್ದೆಗಳಲ್ಲಿ 72 ಹುದ್ದೆಗಳು ಮಾತ್ರ ಫಿಲ್ ಆಗಿವೆ. ಸೊ 76 ಹುದ್ದೆಗಳು ಗ್ರೂಪ್ ಸಿ ಯಲ್ಲಿ ಖಾಲಿ ಇವೆ. ಸೊ ಅದೇ ತರ ಗ್ರೂಪ್ ಡಿ ಯಲ್ಲಿ 48 ಹುದ್ದೆಗಳಲ್ಲಿ 5 ಹುದ್ದೆಗಳು ಮಾತ್ರ ಫಿಲ್ ಆಗಿ 43 ಹುದ್ದೆಗಳು ಇನ್ನು ಖಾಲಿ ಇವೆ. ಸೊ ಓವರಾಲ್ ನೋಡೋದಾದ್ರೆ 408 ಮಂಜೂರಾದ ಹುದ್ದೆಗಳಲ್ಲಿ 229 ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಗಳಾಗಿರುತ್ತೆ. ಸೊ ಓವರಾಲ್ ನೋಡೋದಾದ್ರೆ 408 ಹುದ್ದೆಗಳಲ್ಲಿ 408 ಮಂಜೂರಾದ ಹುದ್ದೆಗಳಲ್ಲಿ 229 ಮಾತ್ರ ಫಿಲ್ ಆಗಿವೆ. ಸೊ 179 ಹುದ್ದೆಗಳು ಇನ್ನು ಖಾಲಿ ಇವೆ. ಸೊ ಹಾಗಾದ್ರೆ ಮುಂದೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಏನಾದರೂ ಒಂದು ಹೊಸ ನೋಟಿಫಿಕೇಶನ್ ಬರ್ಬೋದಾ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ ಕೇಳೋದಾದ್ರೆ, ಅದಕ್ಕೆ ನೀವು ಇಲ್ಲಿ ನೋಡಬಹುದು, ವಿದ್ಯುತ್ ಪರಿವೀಕ್ಷಣಾಲಯ ಇಲಾಖೆಯಲ್ಲಿ ರಿಕ್ತವಾಗಿರುವ ಗ್ರೂಪ್ ಬಿ ಪದವೃಂದದ 47 ಸಹಾಯಕ ವಿದ್ಯುತ್ ಪರಿವೀಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮೋದನೆಗಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಈಗಾಗಲೇ ಸಲ್ಲಿಸಲಾಗಿದೆ. ಗ್ರೂಪ್ ಬಿ ಪೋಸ್ಟ್ ಆದಂತಹ ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಇನ್ ಪೋಸ್ಟ್ ಇದೆ. ಇದರಲ್ಲಿ 47 ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಪೋಸ್ಟ್ಗಳನ್ನು ಭರ್ತಿ ಮಾಡಲು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಸೊ ಇದು ಪ್ರೊಸೆಸ್ ಆಗಿ ಪರ್ಮಿಷನ್ ಸಿಕ್ಕಿ ಮತ್ತೆ ಇದು ನೋಟಿಫಿಕೇಶನ್ ಆಗಿ ಬರಲು ಸಮಯ ಬೇಕಾಗುತ್ತೆ. ಸೊ ಅಪ್ಕಮಿಂಗ್ ಡೇಸ್ನಲ್ಲಿ ಮೇ ಬಿ ನೆಕ್ಸ್ಟ್ ಇಯರು ಈ ಒಂದು ಹುದ್ದೆಗೆ ನೋಟಿಫಿಕೇಶನ್ ಬರ್ಬೋದು. ಯಾರೆಲ್ಲ ಈ ಹುದ್ದೆಗೆ ಕಾಯ್ತಿದ್ದಾರೆ ಅವರು ನಿಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಟ್ಸ್ ಇಟ್ ಫಾರ್ ನೌ.